ಸೋಮವಾರದಿಂದ ಮೆಟ್ರೋ ಪ್ರಯಾಣಕ್ಕೆ ಟಿಕೆಟ್ ದರವನ್ನ ಏರಿಕೆ ಮಾಡಲಾಗಿದೆ. ಆದರೆ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ, ಮೆಟ್ರೋ ಟಿಕೆಟ್ ದರವನ್ನ ಪರಿಷ್ಕರಣೆ ಮಾಡೋದಿಲ್ಲ, ನಾವು ಅದನ್ನ ಹೋಲ್ಡ್ ಮಾಡಿದ್ದೀವಿ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಆದರೆ ಬಿಎಂಆರ್ಸಿಎಲ್ ಸಿಬ್ಬಂದಿ ಹೇಳ್ತಾ ಇದ್ದಾರೆ, ನಮಗೆ ಯಾವುದೇ ಆದೇಶ ಇಲ್ಲಿವರೆಗೂ ಕೂಡ ಬಂದಿಲ್ಲ, ಅದರಂತೆ ಟಿಕೆಟ್ ದರ ನಾವೇನು ಏರಿಕೆ ಮಾಡಿದ್ದೀವಿ ಅದರಂತೆಯೇ ಸೋಮವಾರದಿಂದ ಟಿಕೆಟ್ ದರ ಇರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದರಿಂದಾಗಿ ಮೆಟ್ರೋ ಪ್ರಯಾಣಿಕರು ಈಗ ಗೊಂದಲಕ್ಕೆ ಸಿಲುಕಿದ್ದಾರೆ. ಈ ಕುರಿತು ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡೋಣ. ಸೋಮವಾರದಿಂದ ದುಬಾರಿಯಾಗುತ್ತಾ ಮೆಟ್ರೋ ಟಿಕೆಟ್? ಪರಿಷ್ಕೃತ ದರವೋ ಹಳೆಯ ಪದ್ಧತಿಯೇ ಮುಂದುವರಿಕೆನಾ? ನಮ್ಮ ಮೆಟ್ರೋ ಇಡೀ ದೇಶಕ್ಕೆ ಹೋಲಿಸಿದರೆ ಬೆಂಗಳೂರಿನ ಮೆಟ್ರೋ ಪ್ರಯಾಣವೇ ದುಬಾರಿಯಾಗಿದೆ. ಹಾಗಿದ್ರೂ ಸಹ ಮತ್ತೆ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿ ಪ್ರಯಾಣಿಕರಿಗೆ ಗಾಯದ ಮೇಲೆ ಬರೆ ಎಳೆದಂತೆ ಆಡಳಿತ ಮಂಡಳಿ ಮಾಡಿದೆ. ಮೆಟ್ರೋ ಪ್ರಯಾಣದ ಏರಿಕೆ ವಿಚಾರದಲ್ಲೂ ರಾಜಕೀಯ ಕೆಸರೆರಚಾಟ ಜೋರಾಗಿದ್ದು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಆರೋಪ ಪ್ರತ್ಯಾರೋಪಗಳಿಗೆ ಇಳಿದಿವೆ. ರಾಜ್ಯದ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಪರಸ್ಪರ ಕೆಸರೆರಚಾಟದಲ್ಲಿ ಮುಳುಗಿದ್ದಾರೆ. ಈ ನಡುವೆ ನಿನ್ನೆ ಕೇಂದ್ರ ನಗರಾಭಿವೃದ್ಧಿ ಸಚಿವ ಮನೋಹರ್ ಲಾಲ್ ಖಟ್ಟರ್ ಜೊತೆಗೆ ರಾಜ್ಯದ ಬಿಜೆಪಿ ನಾಯಕರು ಮಾತನಾಡಿದ್ದಾರಂತೆ. ಈಗಾಗಲೇ ಬೆಲೆ ಏರಿಕೆಯಿಂದ ಬೆಂದು ಬಸವಳಿದ ಬೆಂಗಳೂರಿನ ಮಂದಿಗೆ ಮತ್ತಷ್ಟು ಹೊರೆ ಬೇಡ ಅಂತ ಮನವರಿಕೆ ಮಾಡಿದ್ದಾರಂತೆ. ಹೀಗಾಗಿ ಸೋಮವಾರದಿಂದ ಪರಿಷ್ಕೃತ ದರ ಜಾರಿ ಆಗಲ್ಲ ಅಂತಿದ್ದಾರೆ. ಮನೋಹರ್ ಲಾಲ್ ಖಟ್ಟರ್ ಅವರ ಜೊತೆಗೆ ನಾನು ದೀರ್ಘವಾದಂತ ಫೋನ್ ಸಂಪರ್ಕದಲ್ಲಿ ನಾನು ಮತ್ತೆ ಆರ್ ಅಶೋಕ್ ಅವರು ಮಾತನಾಡಿದ್ವಿ. ಬೆಂಗಳೂರಿನ ಸಂಸದರಾದಂತ ಪಿಸಿ ಮೋಹನ್ ಅವರು, ಕೇಂದ್ರದ ಸಂಸದರಾದಂತ ಪಿಸಿ ಮೋಹನ್ ಅವರು ಕಾಲ್ ನಲ್ಲಿ ಇದ್ರು. ನಾವೆಲ್ಲರೂ ಒತ್ತಾಯ ಮಾಡಾದ ಮೇಲೆ ಮನೋಹರ್ ಖಟ್ಟರ್ ಅವರು ರಾಜ್ಯ ಸರ್ಕಾರದ ಈ ಪ್ರಸ್ತಾಪವನ್ನ ತಾತ್ಕಾಲಿಕವಾಗಿ ತಡೆ ಹಿಡಿಯೋದಕ್ಕೆ ನಾನು ಕೇಂದ್ರದ ನಗರಾಭಿವೃದ್ಧಿ ಸಚಿವರಿಗೆ ನಾನು ತಿಳಿಸಿದ ಸೆಕ್ರೆಟರಿಗೆ ನಾನು ತಿಳಿಸಿದ್ದೀನಿ ಅನ್ನುವಂತ ಸೆಕ್ರೆಟರಿ ತಿಳಿಸಿರುವಂತ ಮಾತನ್ನು ಹೇಳಿದ್ದಾರೆ. ಇಂದು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್. ಇನ್ನು ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಸಿದ್ದರಾಮಯ್ಯ ಸರ್ಕಾರವೇ ಕಾರಣ ಅಂತ ಬಿಜೆಪಿ ಕಿಡಿಕಾರ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಇಂದು ವಿನೂತನವಾಗಿ ಪ್ರತಿಭಟನೆಗೆ ಮುಂದಾಗಿದೆ. ಇಷ್ಟು ಮಾತ್ರವಲ್ಲ, ಹೊಸದಾಗಿ ದರ ಪರಿಷ್ಕರಣೆ ಮಾಡಲು ಸಮಿತಿ ರಚಿಸುವಂತೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆಯುವಂತೆ ಸವಾಲು ಹಾಕಿದೆ. ಕೇಂದ್ರ ಸರ್ಕಾರದ ಮಂತ್ರಿಗಳು ತಾತ್ಕಾಲಿಕವಾಗಿ ತಡೆ ಕೊಟ್ಟು ನಮ್ಮ ಮುಖಾಂತರ, ರಾಜ್ಯದ ಸಂಸದರ ಮುಖಾಂತರ ನಿಮಗೆ ಬಹಳ ಕ್ಲಿಯರ್ ಆಗಿ ತಿಳಿಸಿದ್ದಾರೆ, ನಿಮ್ಮ ಡ್ರಾಮಾ ಬಂದ್ ಮಾಡಿ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿಗೆ ಹಿಂದೆ ಯಾವ ರೀತಿ 4 ಸತಿ ಪತ್ರ ಬರೆದಿದ್ರೋ ಅದೇ ರೀತಿ ಒಂದು ಪತ್ರ ಈ ಸತಿ ಬರೀರಿ, ನಾವು ಮಾಡ್ತೀವಿ ಅಂತ ಹೇಳಿ. ಈ ಪತ್ರ ಬರೀತಿರೋ ಅಥವಾ ಇದೇ ನಾಟಕ ರಾಜ್ಯದ ಜನರೆದುರುಗಡೆ ಮುಂದುವರಿಸ್ತಿರೋ ಅನ್ನೋದು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಬಿಟ್ಟಿರೋ. ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆಯಲಿ ಅನ್ನೋ ತೇಜಸ್ವಿ ಸೂರ್ಯ ಹೇಳಿಕೆಗೆ ಡಿಕೆಶಿ ಟಕ್ಕರ್ ಕೊಟ್ಟಿದ್ದು, ಮೊದಲು ನನಗೆ ಪತ್ರ ಬರೆಯಲಿ ಅಂತ ಕಿಡಿಕಾರಿದ್ರು. ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ, ನಾವು ಬೇಡ ಅಂತ ಹೇಳ್ತಾ ಇದೀವಿ, ಅದು ಬೇರೆ ವಿಚಾರ. ಯಾರು ಎಂಪಿ ನಾನು ಒಬ್ಬನ ಹೆಸರು ಹೇಳಕ್ ನನಗೆ ದಾರಿಲ್ಲ. ಎಲ್ಲರೂ ಸೇರಿ ಫಸ್ಟ್ ಕಾಗದ ಬರೀಲಿ, ನಿಮ್ದು ಪ್ರತಿಭಟನೆ ಇದೆ, ವಿರೋಧ ಮಾಡಬಾರದು ಅನ್ನೋ ದೃಷ್ಟಿಯಿಂದ ಅವರು ಪ್ರೈಮ್ ಮಿನಿಸ್ಟರ್ಗೂ ಬರೀಲಿ, ಸೆಂಟ್ರಲ್ ಮಿನಿಸ್ಟರ್ಗೂ ಬರೀಲಿ, ಆಮೇಲೆ ಮಾತಾಡೋಣ. ಸುಮ್ಮನೆ ಬರೀ ನಿಮ್ಗೆ ಮೀಡಿಯಾ ಮುಂದೆ ಮಾತಾಡ್ಬಿಟ್ಟು ಯಾರು ಕೇಳ್ತಾರೆ? ಬಿಜೆಪಿ ನಾಯಕರು ಸೋಮವಾರದಿಂದ ದರ ಏರಿಕೆ ಆಗಲ್ಲ ಅಂತಿದ್ದಾರೆ. ಆದರೆ ಮೆಟ್ರೋ ಆಡಳಿತ ಮಂಡಳಿ ಮಾತ್ರ ನಮಗೆ ಕೇಂದ್ರದಿಂದ ಯಾವ ಆದೇಶವೂ ಬಂದಿಲ್ಲ, ಹೀಗಾಗಿ ಮಂಡೇ ಮಾರ್ನಿಂಗ್ 5 ಗಂಟೆಯಿಂದ ಹೊಸ ದರ ಜಾರಿಯಾಗುತ್ತೆ ಅಂತಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ರಾಜಕೀಯ ಕಿತ್ತಾಟದಿಂದ ಸಿಲಿಕಾನ್ ಸಿಟಿ ಜನರು ಗೊಂದಲದಲ್ಲಿ ಮುಳುಗುವಂತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸೋಮವಾರದಿಂದ ಮೆಟ್ರೋ ಪ್ರಯಾಣಕ್ಕೆ ಟಿಕೆಟ್ ದರವನ್ನ ಏರಿಕೆ ಮಾಡಲಾಗಿದೆ. ಆದರೆ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ, ಮೆಟ್ರೋ ಟಿಕೆಟ್ ದರವನ್ನ ಪರಿಷ್ಕರಣೆ ಮಾಡೋದಿಲ್ಲ, ನಾವು ಅದನ್ನ ಹೋಲ್ಡ್ ಮಾಡಿದ್ದೀವಿ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಆದರೆ ಬಿಎಂಆರ್ಸಿಎಲ್ ಸಿಬ್ಬಂದಿ ಹೇಳ್ತಾ ಇದ್ದಾರೆ, ನಮಗೆ ಯಾವುದೇ ಆದೇಶ ಇಲ್ಲಿವರೆಗೂ ಕೂಡ ಬಂದಿಲ್ಲ, ಅದರಂತೆ ಟಿಕೆಟ್ ದರ ನಾವೇನು ಏರಿಕೆ ಮಾಡಿದ್ದೀವಿ ಅದರಂತೆಯೇ ಸೋಮವಾರದಿಂದ ಟಿಕೆಟ್ ದರ ಇರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದರಿಂದಾಗಿ ಮೆಟ್ರೋ ಪ್ರಯಾಣಿಕರು ಈಗ ಗೊಂದಲಕ್ಕೆ ಸಿಲುಕಿದ್ದಾರೆ. ಈ ಕುರಿತು ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡೋಣ. ಸೋಮವಾರದಿಂದ ದುಬಾರಿಯಾಗುತ್ತಾ ಮೆಟ್ರೋ ಟಿಕೆಟ್? ಪರಿಷ್ಕೃತ ದರವೋ ಹಳೆಯ ಪದ್ಧತಿಯೇ ಮುಂದುವರಿಕೆನಾ? ನಮ್ಮ ಮೆಟ್ರೋ ಇಡೀ ದೇಶಕ್ಕೆ ಹೋಲಿಸಿದರೆ ಬೆಂಗಳೂರಿನ ಮೆಟ್ರೋ ಪ್ರಯಾಣವೇ ದುಬಾರಿಯಾಗಿದೆ. ಹಾಗಿದ್ರೂ ಸಹ ಮತ್ತೆ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿ ಪ್ರಯಾಣಿಕರಿಗೆ ಗಾಯದ ಮೇಲೆ ಬರೆ ಎಳೆದಂತೆ ಆಡಳಿತ ಮಂಡಳಿ ಮಾಡಿದೆ. ಮೆಟ್ರೋ ಪ್ರಯಾಣದ ಏರಿಕೆ ವಿಚಾರದಲ್ಲೂ ರಾಜಕೀಯ ಕೆಸರೆರಚಾಟ ಜೋರಾಗಿದ್ದು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಆರೋಪ ಪ್ರತ್ಯಾರೋಪಗಳಿಗೆ ಇಳಿದಿವೆ. ರಾಜ್ಯದ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಪರಸ್ಪರ ಕೆಸರೆರಚಾಟದಲ್ಲಿ ಮುಳುಗಿದ್ದಾರೆ. ಈ
ಈ ನಡುವೆ ನಿನ್ನೆ ಕೇಂದ್ರ ನಗರಾಭಿವೃದ್ಧಿ ಸಚಿವ ಮನೋಹರ್ ಲಾಲ್ ಖಟ್ಟರ್ ಜೊತೆಗೆ ರಾಜ್ಯದ ಬಿಜೆಪಿ ನಾಯಕರು ಮಾತನಾಡಿದ್ದಾರಂತೆ. ಈಗಾಗಲೇ ಬೆಲೆ ಏರಿಕೆಯಿಂದ ಬೆಂದು ಬಸವಳಿದ ಬೆಂಗಳೂರಿನ ಮಂದಿಗೆ ಮತ್ತಷ್ಟು ಹೊರೆ ಬೇಡ ಅಂತ ಮನವರಿಕೆ ಮಾಡಿದ್ದಾರಂತೆ. ಹೀಗಾಗಿ ಸೋಮವಾರದಿಂದ ಪರಿಷ್ಕೃತ ದರ ಜಾರಿ ಆಗಲ್ಲ ಅಂತಿದ್ದಾರೆ. ಮನೋಹರ್ ಲಾಲ್ ಖಟ್ಟರ್ ಅವರ ಜೊತೆಗೆ ನಾನು ದೀರ್ಘವಾದಂತ ಫೋನ್ ಸಂಪರ್ಕದಲ್ಲಿ ನಾನು ಮತ್ತೆ ಆರ್ ಅಶೋಕ್ ಅವರು ಮಾತನಾಡಿದ್ವಿ. ಬೆಂಗಳೂರಿನ ಸಂಸದರಾದಂತ ಪಿಸಿ ಮೋಹನ್ ಅವರು, ಕೇಂದ್ರದ ಸಂಸದರಾದಂತ ಪಿಸಿ ಮೋಹನ್ ಅವರು ಕಾಲ್ ನಲ್ಲಿ ಇದ್ರು. ನಾವೆಲ್ಲರೂ ಒತ್ತಾಯ ಮಾಡಾದ ಮೇಲೆ ಮನೋಹರ್ ಖಟ್ಟರ್ ಅವರು ರಾಜ್ಯ ಸರ್ಕಾರದ ಈ ಪ್ರಸ್ತಾಪವನ್ನ ತಾತ್ಕಾಲಿಕವಾಗಿ ತಡೆ ಹಿಡಿಯೋದಕ್ಕೆ ನಾನು ಕೇಂದ್ರದ ನಗರಾಭಿವೃದ್ಧಿ ಸಚಿವರಿಗೆ ನಾನು ತಿಳಿಸಿದ ಸೆಕ್ರೆಟರಿಗೆ ನಾನು ತಿಳಿಸಿದ್ದೀನಿ ಅನ್ನುವಂತ ಸೆಕ್ರೆಟರಿ ತಿಳಿಸಿರುವಂತ ಮಾತನ್ನು ಹೇಳಿದ್ದಾರೆ. ಇಂದು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್. ಇನ್ನು ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಸಿದ್ದರಾಮಯ್ಯ ಸರ್ಕಾರವೇ ಕಾರಣ ಅಂತ ಬಿಜೆಪಿ ಕಿಡಿಕಾರ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಇಂದು ವಿನೂತನವಾಗಿ ಪ್ರತಿಭಟನೆಗೆ ಮುಂದಾಗಿದೆ. ಇಷ್ಟು ಮಾತ್ರವಲ್ಲ, ಹೊಸದಾಗಿ ದರ ಪರಿಷ್ಕರಣೆ ಮಾಡಲು ಸಮಿತಿ ರಚಿಸುವಂತೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆಯುವಂತೆ ಸವಾಲು ಹಾಕಿದೆ. ಕೇಂದ್ರ ಸರ್ಕಾರದ ಮಂತ್ರಿಗಳು ತಾತ್ಕಾಲಿಕವಾಗಿ ತಡೆ ಕೊಟ್ಟು ನಮ್ಮ ಮುಖಾಂತರ, ರಾಜ್ಯದ ಸಂಸದರ ಮುಖಾಂತರ ನಿಮಗೆ ಬಹಳ ಕ್ಲಿಯರ್ ಆಗಿ ತಿಳಿಸಿದ್ದಾರೆ. ನಿಮ್ಮ ಡ್ರಾಮಾ ಬಂದ್ ಮಾಡಿ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿಗೆ ಹಿಂದೆ ಯಾವ ರೀತಿ 4 ಸತಿ ಪತ್ರ ಬರೆದಿದ್ರೋ ಅದೇ ರೀತಿ ಒಂದು ಪತ್ರ ಈ ಸತಿ ಬರೀರಿ, ನಾವು ಮಾಡ್ತೀವಿ ಅಂತ ಹೇಳಿ. ಈ ಪತ್ರ ಬರೀತಿರೋ ಅಥವಾ ಇದೇ ನಾಟಕ ರಾಜ್ಯದ ಜನರೆದುರುಗಡೆ ಮುಂದುವರಿಸ್ತಿರೋ ಅನ್ನೋದು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಬಿಟ್ಟಿರೋ. ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆಯಲಿ ಅನ್ನೋ ತೇಜಸ್ವಿ ಸೂರ್ಯ ಹೇಳಿಕೆಗೆ ಡಿಕೆಶಿ ಟಕ್ಕರ್ ಕೊಟ್ಟಿದ್ದು, ಮೊದಲು ನನಗೆ ಪತ್ರ ಬರೆಯಲಿ ಅಂತ ಕಿಡಿಕಾರಿದ್ರು. ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ, ನಾವು ಬೇಡ ಅಂತ ಹೇಳ್ತಾ ಇದೀವಿ, ಅದು ಬೇರೆ ವಿಚಾರ. ಯಾರು ಎಂಪಿ ನಾನು ಒಬ್ಬನ ಹೆಸರು ಹೇಳಕ್ ನಂಗೆ ದಾರಿಲ್ಲ. ಎಲ್ಲರೂ ಸೇರಿ ಫಸ್ಟ್ ಕಾಗದ ಬರೀಲಿ. ನಿಮ್ದು ಪ್ರತಿಭಟನೆ ಇದೆ, ವಿರೋಧ ಮಾಡಬಾರದು ಅನ್ನೋ ದೃಷ್ಟಿಯಿಂದ ಅವರು ಪ್ರೈಮ್ ಮಿನಿಸ್ಟರ್ಗೂ ಬರೀಲಿ, ಸೆಂಟ್ರಲ್ ಮಿನಿಸ್ಟರ್ಗೂ ಬರೀಲಿ, ಆಮೇಲೆ ಮಾತಾಡೋಣ. ಸುಮ್ಮನೆ ಬರೀ ನಿಮ್ಗೆ ಮೀಡಿಯಾ ಮುಂದೆ ಮಾತಾಡ್ಬಿಟ್ರೆ ಯಾರು ಕೇಳ್ತಾರೆ? ಬಿಜೆಪಿ ನಾಯಕರು ಸೋಮವಾರದಿಂದ ದರ ಏರಿಕೆ ಆಗಲ್ಲ ಅಂತಿದ್ದಾರೆ. ಆದರೆ ಮೆಟ್ರೋ ಆಡಳಿತ ಮಂಡಳಿ ಮಾತ್ರ ನಮಗೆ ಕೇಂದ್ರದಿಂದ ಯಾವ ಆದೇಶವೂ ಬಂದಿಲ್ಲ, ಹೀಗಾಗಿ ಮಂಡೇ ಮಾರ್ನಿಂಗ್ 5 ಗಂಟೆಯಿಂದ ಹೊಸ ದರ ಜಾರಿಯಾಗುತ್ತೆ ಅಂತಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ರಾಜಕೀಯ ಕಿತ್ತಾಟದಿಂದ ಸಿಲಿಕಾನ್ ಸಿಟಿ ಜನರು ಗೊಂದಲದಲ್ಲಿ ಮುಳುಗುವಂತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸೋಮವಾರದಿಂದ ಮೆಟ್ರೋ ಪ್ರಯಾಣಕ್ಕೆ ಟಿಕೆಟ್ ದರವನ್ನ ಏರಿಕೆ ಮಾಡಲಾಗಿದೆ. ಆದ್ರೆ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ, ಮೆಟ್ರೋ ಟಿಕೆಟ್ ದರವನ್ನ ಪರಿಷ್ಕರಣೆ ಮಾಡೋದಿಲ್ಲ, ನಾವು ಅದನ್ನ ಹೋಲ್ಡ್ ಮಾಡಿದ್ದೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಬಿಎಂಆರ್ಸಿಎಲ್ ಸಿಬ್ಬಂದಿ ಹೇಳ್ತಾ ಇದ್ದಾರೆ, ನಮಗೆ ಯಾವುದೇ ಆದೇಶ ಇಲ್ಲಿವರೆಗೂ ಕೂಡ ಬಂದಿಲ್ಲ, ಅದರಂತೆ ಟಿಕೆಟ್ ದರ ನಾವೇನು ಏರಿಕೆ ಮಾಡಿದ್ದೀವಿ ಅದರಂತೆಯೇ ಸೋಮವಾರದಿಂದ ಟಿಕೆಟ್ ದರ ಇರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದರಿಂದಾಗಿ ಮೆಟ್ರೋ ಪ್ರಯಾಣಿಕರು ಈಗ ಗೊಂದಲಕ್ಕೆ ಸಿಲುಕಿದ್ದಾರೆ. ಈ ಕುರಿತು ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡೋಣ. ಸೋಮವಾರದಿಂದ ದುಬಾರಿಯಾಗುತ್ತಾ ಮೆಟ್ರೋ ಟಿಕೆಟ್? ಪರಿಷ್ಕೃತ ದರವೋ ಹಳೆಯ ಪದ್ಧತಿಯೇ ಮುಂದುವರಿಕೆನಾ? ನಮ್ಮ ಮೆಟ್ರೋ ಇಡೀ ದೇಶಕ್ಕೆ ಹೋಲಿಸಿದರೆ ಬೆಂಗಳೂರಿನ ಮೆಟ್ರೋ ಪ್ರಯಾಣವೇ ದುಬಾರಿಯಾಗಿದೆ. ಹಾಗಿದ್ರೂ ಸಹ ಮತ್ತೆ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿ ಪ್ರಯಾಣಿಕರಿಗೆ ಗಾಯದ ಮೇಲೆ ಬರೆ ಎಳೆದಂತೆ ಆಡಳಿತ ಮಂಡಳಿ ಮಾಡಿದೆ. ಮೆಟ್ರೋ ಪ್ರಯಾಣದ ಏರಿಕೆ ವಿಚಾರದಲ್ಲೂ ರಾಜಕೀಯ ಕೆಸರೆರಚಾಟ ಜೋರಾಗಿದ್ದು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಆರೋಪ ಪ್ರತ್ಯಾರೋಪಗಳಿಗೆ ಇಳಿದಿವೆ. ರಾಜ್ಯದ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಪರಸ್ಪರ ಕೆಸರೆರಚಾಟದಲ್ಲಿ ಮುಳುಗಿದ್ದಾರೆ. ಈ ನಡುವೆ ನಿನ್ನೆ ಕೇಂದ್ರ ನಗರಾಭಿವೃದ್ಧಿ ಸಚಿವ ಮನೋಹರ್ ಲಾಲ್ ಖಟ್ಟರ್ ಜೊತೆಗೆ ರಾಜ್ಯದ ಬಿಜೆಪಿ ನಾಯಕರು ಮಾತನಾಡಿದ್ದಾರಂತೆ. ಈಗಾಗಲೇ ಬೆಲೆ ಏರಿಕೆಯಿಂದ ಬೆಂದು ಬಸವಳಿದ ಬೆಂಗಳೂರಿನ ಮಂದಿಗೆ ಮತ್ತಷ್ಟು ಹೊರೆ ಬೇಡ ಅಂತ ಮನವರಿಕೆ ಮಾಡಿದ್ದಾರಂತೆ. ಹೀಗಾಗಿ ಸೋಮವಾರದಿಂದ ಪರಿಷ್ಕೃತ ದರ ಜಾರಿ ಆಗಲ್ಲ ಅಂತಿದ್ದಾರೆ. ಮನೋಹರ್ ಲಾಲ್ ಖಟ್ಟರ್ ಅವರ ಜೊತೆಗೆ ನಾನು ದೀರ್ಘವಾದಂತ ಫೋನ್ ಸಂಪರ್ಕದಲ್ಲಿ ನಾನು ಮತ್ತೆ ಆರ್ ಅಶೋಕ್ ಅವರು ಮಾತನಾಡಿದ್ವಿ. ಬೆಂಗಳೂರಿನ ಸಂಸದರಾದಂತ ಪಿಸಿ ಮೋಹನ್ ಅವರು, ಕೇಂದ್ರದ ಸಂಸದರಾದಂತ ಪಿಸಿ ಮೋಹನ್ ಅವರು ಕಾಲ್ ನಲ್ಲಿ ಇದ್ರು. ನಾವೆಲ್ಲರೂ ಒತ್ತಾಯ ಮಾಡಾದ ಮೇಲೆ ಮನೋಹರ್ ಖಟ್ಟರ್ ಅವರು ರಾಜ್ಯ ಸರ್ಕಾರದ ಈ ಪ್ರಸ್ತಾಪವನ್ನ ತಾತ್ಕಾಲಿಕವಾಗಿ ತಡೆ ಹಿಡಿಯೋದಕ್ಕೆ ನಾನು ಕೇಂದ್ರದ ನಗರಾಭಿವೃದ್ಧಿ ಸಚಿವರಿಗೆ ನಾನು ತಿಳಿಸಿದ ಸೆಕ್ರೆಟರಿಗೆ ನಾನು ತಿಳಿಸಿದ್ದೀನಿ ಅನ್ನುವಂತ ಸೆಕ್ರೆಟರಿ ತಿಳಿಸಿರುವಂತ ಮಾತನ್ನು ಹೇಳಿದ್ದಾರೆ. ಇಂದು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್. ಇನ್ನು ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಸಿದ್ದರಾಮಯ್ಯ ಸರ್ಕಾರವೇ ಕಾರಣ ಅಂತ ಬಿಜೆಪಿ ಕಿಡಿಕಾರ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಇಂದು ವಿನೂತನವಾಗಿ ಪ್ರತಿಭಟನೆಗೆ ಮುಂದಾಗಿದೆ. ಇಷ್ಟು ಮಾತ್ರವಲ್ಲ, ಹೊಸದಾಗಿ ದರ ಪರಿಷ್ಕರಣೆ ಮಾಡಲು ಸಮಿತಿ ರಚಿಸುವಂತೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆಯುವಂತೆ ಸವಾಲು ಹಾಕಿದೆ. ಕೇಂದ್ರ ಸರ್ಕಾರದ ಮಂತ್ರಿಗಳು ತಾತ್ಕಾಲಿಕವಾಗಿ ತಡೆ ಕೊಟ್ಟು ನಮ್ಮ ಮುಖಾಂತರ, ರಾಜ್ಯದ ಸಂಸದರ ಮುಖಾಂತರ ನಿಮಗೆ ಬಹಳ ಕ್ಲಿಯರ್ ಆಗಿ ತಿಳಿಸಿದ್ದಾರೆ. ನಿಮ್ಮ ಡ್ರಾಮಾ ಬಂದ್ ಮಾಡಿ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿಗೆ ಹಿಂದೆ ಯಾವ ರೀತಿ 4 ಸತಿ ಪತ್ರ ಬರೆದಿದ್ರೋ ಅದೇ ರೀತಿ ಒಂದು ಪತ್ರ ಈ ಸತಿ ಬರೀರಿ, ನಾವು ಮಾಡ್ತೀವಿ ಅಂತ ಹೇಳಿ. ಈ ಪತ್ರ
ಉತ್ತರ ಬರೀತಿರೋ ಅಥವಾ ಇದೇ ನಾಟಕ ರಾಜ್ಯದ ಜನರೆದುರುಗಡೆ ಮುಂದುವರಿಸ್ತಿರೋ ಅನ್ನೋದು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಬಿಟ್ಟಿರೋ. ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆಯಲಿ ಅನ್ನೋ ತೇಜಸ್ವಿ ಸೂರ್ಯ ಹೇಳಿಕೆಗೆ ಡಿಕೆಶಿ ಟಕ್ಕರ್ ಕೊಟ್ಟಿದ್ದು, ಮೊದಲು ನನಗೆ ಪತ್ರ ಬರೆಯಲಿ ಅಂತ ಕಿಡಿಕಾರಿದ್ರು. ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ, ನಾವು ಬೇಡ ಅಂತ ಹೇಳ್ತಾ ಇದೀವಿ, ಅದು ಬೇರೆ ವಿಚಾರ. ಯಾರು MP ನಾನು ಒಬ್ಬನ ಹೆಸರು ಹೇಳಕ್ ನನಗೆ ದಾರಿಲ್ಲ. ಎಲ್ಲರೂ ಸೇರಿ ಫಸ್ಟ್ ಕಾಗದ ಬರೀಲಿ. ನಿಮ್ದು ಪ್ರತಿಭಟನೆ ಇದೆ, ವಿರೋಧ ಮಾಡಬಾರದು ಅನ್ನೋ ದೃಷ್ಟಿಯಿಂದ ಅವರು ಪ್ರೈಮ್ ಮಿನಿಸ್ಟರ್ಗೂ ಬರೀಲಿ, ಸೆಂಟ್ರಲ್ ಮಿನಿಸ್ಟರ್ಗೂ ಬರೀಲಿ, ಆಮೇಲೆ ಮಾತಾಡೋಣ. ಸುಮ್ಮನೆ ಬರೀ ನಿಮ್ಗೆ ಮೀಡಿಯಾ ಮುಂದೆ ಮಾತಾಡ್ಬಿಟ್ಟು ಯಾರು ಕೇಳ್ತಾರೆ? ಬಿಜೆಪಿ ನಾಯಕರು ಸೋಮವಾರದಿಂದ ದರ ಏರಿಕೆ ಆಗಲ್ಲ ಅಂತಿದ್ದಾರೆ. ಆದರೆ ಮೆಟ್ರೋ ಆಡಳಿತ ಮಂಡಳಿ ಮಾತ್ರ ನಮಗೆ ಕೇಂದ್ರದಿಂದ ಯಾವ ಆದೇಶವೂ ಬಂದಿಲ್ಲ, ಹೀಗಾಗಿ ಮಂಡೇ ಮಾರ್ನಿಂಗ್ 5 ಗಂಟೆಯಿಂದ ಹೊಸ ದರ ಜಾರಿಯಾಗುತ್ತೆ ಅಂತಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ರಾಜಕೀಯ ಕಿತ್ತಾಟದಿಂದ ಸಿಲಿಕಾನ್ ಸಿಟಿ ಜನರು ಗೊಂದಲದಲ್ಲಿ ಮುಳುಗುವಂತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.